ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಶುಕ್ಲ ಪಕ್ಷ, ಪಂಚಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ರಾಜ್ಯಪಾಲರ ವಿರುದ್ಧ ಹೊರಟ ಆಡಳಿತ ಪಕ್ಷ ಕೈಪಡೆ ರಣಕಹಳೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಬೀದಿಗೆ ಇಳಿದ ಕಾಂಗ್ರೆಸ್, ಭಾರೀ ಪ್ರತಿಭಟನೆ. ತಹಸೀಲ್ದಾರ್ ವಿರುದ್ಧ ಕೆಲಸದ ಒತ್ತಡ ಹಾಗೂ ಮಾನಸಿಕ ಕಿರುಕುಳ ಆರೋಪ. ಬೇಲೂರು ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರ್ ಆತ್ಮಹತ್ಯೆಗೆ ಯತ್ನ. ಮಹಾತ್ಮ ಗಾಂಧಿ ಹೆಸರಿನ ಅಪಪ್ರಚಾರ ಬಿಡಿ. ರಾಮ್ಜಿ ಅರ್ಥ ಮಾಡಿಕೊಂಡಿದ್ದೀರಾ? ಡಿಬೇಟ್ಗೆ ಬರಲಿ ಕಾಂಗ್ರೆಸ್. ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಓಪನ್ ಚಾಲೆಂಜ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ರಾಜ್ಯಪಾಲರ ನಡೆ ವಿರೋಧಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆ ನಡೆಯಿತು. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ಮಾಜಿ ಶಾಸಕ ಎನ್.ಕೆ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಕೈಪಡೆ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಎನ್.ಕೆ. ಸೋಮಶೇಖರ್, ರಾಜ್ಯಪಾಲರು ತಮ್ಮ ಹುದ್ದೆಯ ಗೌರವ ಮರೆತು ಬಿಜೆಪಿ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿದ್ದು, ಇದು ರಾಜ್ಯದ ಜನತೆಗೆ ಅವಮಾನ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಜ್ಯಪಾಲರು ಸಂವಿಧಾನಕ್ಕೆ ವಿರೋಧವಾಗಿ 176 ಆರ್ಟಿಕಲ್ಗೆ ವಿರೋಧವಾಗಿ ಏನು ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲು, ಕರ್ನಾಟಕ ರಾಜ್ಯಪಾಲರುಗಳು ಮತ್ತು ಬಿಜೆಪಿಯವರು ಸಂವಿಧಾನ ವಿರೋಧಿ ನಡೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅವತ್ತಿಂದಾನು ಕೂಡ ಸಂವಿಧಾನ ತೆಗಿತೀವಿ ಅಂತ ಬಂದಂಥವ್ರು. ಹಾಗಾಗಿ ಇವರು ಸಂವಿಧಾನ ವಿರೋಧಿಗಳು. ಇದು ಮುಖ್ಯಮಂತ್ರಿ ಭಾಷಣಗಳೆಲ್ಲ ರಾಜ್ಯ ಪರಿಷತ್ ಕೊಟ್ಟಂತ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ 7 ಕೋಟಿ ಜನಕ್ಕೆ ಇವ್ರು ಮಾಡ್ತಿರ್ತಕ್ಕಂಥ ಅವಮಾನ. ಇಲ್ಲಿ ಆರ್ಟಿಕಲ್ 176 ಇದೆ ನೋಡಿ, ರಾಜ್ಯಪಾಲರ ವಿಶೇಷ ಭಾಷಣ ಅಂತೇಳಿ. ಇದರಲ್ಲಿ ಹೇಳ್ತಾರೆ, ವಿಧಾನಸಭೆ ಪ್ರತಿಯೊಂದು ಸಾರ್ವತ್ರಿಕ ಚುನಾವಣೆ ತರುವಾಯ ಮೊದಲನೇ ಅಧಿವೇಶನದ ಪ್ರಾರಂಭದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲನೇ ಅಧಿವೇಶನದಲ್ಲಿ ರಾಜ್ಯಪಾಲನು ವಿಧಾನ ಪರಿಷತ್ ಹೊಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕದ್ದು, ವಿಧಾನಮಂಡಲ ಕರೆದ ಕಾರಣವನ್ನು ತಿಳಿಸತಕ್ಕದ್ದು ಅಂತ ಆರ್ಟಿಕಲ್ 176 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದಕ್ಕೆ ಅಪಚಾರ ಮಾಡಿ ಇದರ ವಿರೋಧಿ ರೀತಿ ನಡ್ಕೊಂಡು ರಾಜ್ಯಪಾಲರು ಏನು ಕರ್ನಾಟಕದ 7 ಕೋಟಿ ಜನ ಈ ರಾಜ್ಯ ಸರ್ಕಾರವನ್ನ ಆರಿಸಿ ಅವರು ಈ ರಾಜ್ಯಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ತಿಳಿಸ್ತಕ್ಕಂಥ ವಿಚಾರವನ್ನ ತಿಳಿಸ್ತೇನೆ ವಿಧಾನಸಭೆಯಿಂದ ಹೊರಟೋಗಿದ್ದಾರೆ. ಇವ್ರ ನಡುವೆ ಸಂವಿಧಾನಕ್ಕೆ ವಿರೋಧ ಅಂತದ್ದು ಇದನ್ನ ನಾವು ಖಂಡಿಸ್ತೀವಿ. ಎಲ್ಲ ಬಿಜೆಪಿ ರಾಜ್ಯಪಾಲರುಗಳು ಇದೇ ನಡೆಯನ್ನ ನಡೀತಾ ಇದ್ದಾರೆ. ಇವರೆಲ್ಲರೂ ಸಂವಿಧಾನ ವಿರೋಧಿಗಳು. ಅದಕ್ಕೋಸ್ಕರ ಇದನ್ನು ಖಂಡಿಸ್ತಕ್ಕಂಥ ಕೆಲಸನ ಇದನ್ನ ಮಾಡ್ತಾ ಇದ್ದೇವೆ. ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆಯಡಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಕೇಂದ್ರ ಸರ್ಕಾರ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿವರೆಗೆ ಅನುದಾನ ನೀಡುವ ಪ್ರಸಾದ್ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ತಾನು ಸಂಸದನಾಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದು, ಸಾರಾ ಮಹೇಶ್ ಪ್ರವಾಸೋದ್ಯಮ ಸಚಿವರಾಗಿದ್ದರು ಎಂದರು. ಆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 46 ಕೋಟಿ ರೂಪಾಯಿ ಅನುದಾನ ನೀಡಿದ್ದರು ಎಂದು ತಿಳಿಸಿದರು. ಆದರೆ ಈಗ ತಾನು ಸಂಸದನಲ್ಲದ ಕಾರಣ ಈ ವಿಚಾರದಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಪ್ರತಾಪ್ ಸಿಂಹ
ಪಿಲಿಗ್ರಿಮೇಜ್ ರೆಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಡ್ಬಂದ್ರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತಗೊಂಡು ಹೋಗ್ತೀನಿ, ಇದೊಂದು ಸೈನ್ ಹಾಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂತ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆನ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನ ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನ ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನ ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬ್ರ ಸಹಕಾರದಿಂದ ನಾನು ತಗೊಂಡ್ಬಂದಿದ್ದೀನಿ. ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂತ ಕೆಲಸವನ್ನ 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನ ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರಿನಲ್ಲಿ ತಾಲೂಕು ಕಚೇರಿಯೊಂದರಲ್ಲಿ ನಡೆದ ಘಟನೆ ಆತಂಕ ಮೂಡಿಸಿದೆ. ಕಚೇರಿಯಲ್ಲಿ ನೀಡುತ್ತಿರುವ ಮಾನಸಿಕ ಕಿರುಕುಳ ಹಾಗೂ ಕೆಲಸದ ಒತ್ತಡ ಸಹಿಸಲಾಗದೆ ಶಿರಸ್ತೇದಾರ್ ತನ್ವೀರ್ ಅಹ್ಮದ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ವರದಿಯಾಗಿದೆ. ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಮಾತ್ರೆ ಸೇವಿಸಿ ಪ್ರಾಣ ತ್ಯಜಿಸಲು ಮುಂದಾದ ಅವರು ತಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಹೆಚ್ಚುವರಿ ಕೆಲಸ ಹೇರಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಕೇಂದ್ರ ಸರ್ಕಾರದ ಜನಗಣತಿ ಕಾರ್ಯದ ಮೇಲ್ವಿಚಾರಣೆಯ ಹೊಣೆ ಮಾತ್ರ ನೀಡಲಾಗಿದ್ದು ಹೆಚ್ಚುವರಿ ಕರ್ತವ್ಯ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಘಟನೆ ಬಳಿಕ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಸಿಬ್ಬಂದಿಯ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾಡ್ತಾ ಬಿಡಿ ಭಯ, ಮನೆಗೆಲ್ಲ ಹೇಳಿದ್ದೀನಿ, ಅದೇ ಸಾಧನೆ ಮಾಡ್ದಂಗಾಗತ್ರಿ. ಮಾಡ್ತಾ ಬಿಡಿ, ಅವ್ರ ಅಹಂಕಾರ ಏನ್ ಕಿತ್ಕೊಳ್ತಾರ ನೋಡ್ತೀನಿ. ನೀವು ನಾನು ನನ್ನ ಕೆಟ್ಟನ್ ಮಗ, ನಾನು ಅಷ್ಟೇ ಒಳ್ಳೆಯವ್ರು ಇರ್ತೀನಿ, ಆಯ್ತಾ? ಅದನ್ನ ರಾಶಿ ತಗೋಬೇಡಿ, ಆರಾಮಾಗಿರಿ. ರಿಕ್ವೆಸ್ಟ್ ಮಾಡ್ಕೊಂಡೆ, ರಿಕ್ವೆಸ್ಟ್ ಮಾಡಿದ್ರೆ ಬಿಡಿ, ಮಾಡಿದ್ರೆ ಬೇಡ. ನಾವು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಆನ್ಲೈನ್ ಆಹಾರ ವಿತರಣೆಗೆ ಸಂಬಂಧಿಸಿದಂತೆ ಗಂಭೀರ ಆರೋಪ ಕೇಳಿಬಂದಿದೆ. ಜಿಯೋ ಮಾರ್ಟ್ ಸಂಸ್ಥೆಯಿಂದ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ವಿತರಿಸಲಾಗಿದೆ ಎಂಬುದು ಬೆಳಕಿಗೆ ಬಂದಿದೆ. ಆಹಾರ ಪದಾರ್ಥಗಳ ಪ್ಯಾಕೆಟ್ಗಳಲ್ಲಿ ಅವಧಿ ಮೀರಿದ ದಿನಾಂಕ ಕಂಡುಬಂದಿದ್ದು, ಇದರಿಂದ ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಗ್ರಾಹಕರು ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಆಹಾರ ಸುರಕ್ಷತೆ ಹಾಗೂ ಗ್ರಾಹಕರ ಆರೋಗ್ಯದ ಮೇಲೆ ಸಂಸ್ಥೆಯ ನಿರ್ಲಕ್ಷ್ಯ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಆರೋಪಿಸಲಾಗಿದೆ. ಈ ಘಟನೆ ಕುರಿತು ತನಿಖೆ ನಡೆಸಿ ಜವಾಬ್ದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಹಕರು ಆಗ್ರಹಿಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ನೀಡುವ ನಿರೀಕ್ಷೆ ಇದೆ. ನೀವು ಆಯ್ತಾ, ಎಕ್ಸ್ಪೈರಿ ಆಗಿರೋದೆಲ್ಲ ಇಲ್ಲಿ ಕಳಿಸಿ. ನೀವು ಈ ತರ ಮಾಡಿದ್ರೆ ಹೆಂಗೆ? ನೀವು 900 ರೂಪೀಸ್ ಇದು ಮಾಡ್ಕೊಂಡಿದ್ದೀರಾ, ಆಯ್ತಾ? ಇದೇ ಸ್ಮಾರ್ಟ್ ಪಾಯಿಂಟ್. ಎಕ್ಸ್ಪೈರಿ ಆಗಿರೋದನ್ನ ತರಿಸಿದರೆ ಮನೇಲಿ ಏನಾದ್ರು ತಿಂದು ನಾವು ಏನಾದ್ರು ಆಗಿದ್ರೆ ಏನ್ ಮಾಡ್ಬೇಕು? ಏನಿದು ಅಕ್ಟೋಬರ್ಗೇನೆ ಎಕ್ಸ್ಪೈರಿ ಆಗಿದೆ, ಆಯ್ತಾ? ಇವ್ರು ಕೇಳಿದ್ರೆ ಆ ಸ್ಟೋರು ಈ ಸ್ಟೋರು ಅಂತ ಹೇಳ್ತಾ ಇದಾರೆ. ಈಗೇನ್ ಸರ್ ಸೊಲ್ಯೂಷನ್ ಏನು ನಿಮ್ದು?
ಚೆಕ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಎಕ್ಸ್ಚೇಂಜ್ ಯಾಕೆ? ಎಕ್ಸ್ಚೇಂಜ್ ಏನಕ್ಕೆ ಇಲ್ಲ? ಇದು ಹೆಂಗ್ ಕೊಟ್ರಿ ಇದು? ಆಪ್ಷನ್ಸ್ ಇದನ್ನ ಅಕ್ಟೋಬರ್, ಸರಿ ಸರ್, ಸರಿ ಆಯ್ತು. ಬೇರೆ ಅದಕ್ಕೆ ಚೆಕ್ ಒಂದಿನ 2 ದಿನ ಎಕ್ಸ್ಪೈರಿ ಆದ್ರೆ ಓಕೆ, ಗೊತ್ತಾಯ್ತು. ಬಿಡಿ. ಎಕ್ಸ್ಪೈರಿ ಆದ್ರೆ 1 ದಿನ 2 ದಿನ expiry ಆದ್ರೆ ಓಕೆ, ಅರ್ಥ ಆಯ್ತಾ? ಇದು ಎಕ್ಸ್ಪೈರಿ ಆಗಿರೋದು ಎಷ್ಟು ದಿನ ಹೇಳಿ? ಎಷ್ಟು ತಿಂಗಳು? 4 ತಿಂಗಳು. ಗೊತ್ತಾಯ್ತು. ನಾನು ಇಲ್ಲ ಅಂತೀರಾ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಡೆಲಿವರಿ ಯಾರು ಸಂಬಂಧ ಯಾರು? ಬರೋದು ಸ್ಟೋರ್ ಸಂಬಂಧ. ಸ್ಟೋರ್ ಮ್ಯಾನೇಜರ್ ಕೊಡ್ತೀನಿ, ನಂಬರ್ ತಗೊಳ್ಳಿ, ನಂಬರ್ ಮಾತಾಡಿ. ಸ್ಟೋರ್ ಮ್ಯಾನೇಜರ್ ಕರಿ. ಅದು ಒಳಗೆ ಮಾತಾಡಿ. ಬೇಡ, ಇಲ್ಲ ಸರ್, ವಿಡಿಯೋ ಮಾಡ್ಕೊಂಡೆ ಒಳಗೆ ಬನ್ನಿ, ನನಗೆ ಬೇಜಾರಿಲ್ಲ. ಏನ್ ಹೇಳಿ? ಅಲ್ಲ ಏನಂದ್ರು ನಿಮ್ಮ ಮ್ಯಾನೇಜರ್ ಏನಿದ್ರು? ಅಲ್ಲ ಏನಂದ್ರೆ ಸಂಬಂಧ ಇಲ್ಲ ಅಂತ ಏನಂದ್ರಲ್ಲ? ಏನು ಗ್ರಾಬ್ಗೆ ವಿಡಿಯೋ ಮಾಡ್ಕೊಳ್ಳಿ, ನಮ್ ಗ್ರಾಬ್ ಸ್ಟೋರ್. ಅದೇ ಸರ್, ಆಯ್ತು, ಓಕೆ. ಸಂಬಂಧ ಯಾರು ಸಂಬಂಧ ಇಟ್ಕೊಳ್ಳಿ. ನಾ ಅದಕ್ಕೆ ಸರ್, ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ಯಾರು ಸಂಬಂಧ? ಯಾರು ಇದಕ್ಕೆ ಸಂಬಂಧ ಬರೋಕ್ ಸ್ಟೋರು ಯಾರು ಸರ್? ಸ್ಟೋರ್ ಈಗ ನಾನು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ಅದನ್ನ ಸಮಾಧಾನವಾಗಿರಿ. ನೀವು ಕಾಂಟ್ಯಾಕ್ಟ್ ಯಾರಿಗೆ ಮಾಡ್ಬೇಕು? ಈಗ ಸಂಬಂಧ ಇಲ್ಲ ಅಂತ ಯಾರಿಗೂ ಅಂದ್ರಿ ಅಲ್ವಾ? ನಾನು ನಿಮ್ಗನ್ನ ಅದನ್ನೇ ಹೇಳಿದ್ದು, ನಮ್ಗೆ ಅಂದಿದ್ದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಯಾರಿಗೂ ಅಂದ್ರಲ್ಲ. ಸರಿ, ಸಂಬಂಧ ಇರೋರು ಯಾರು ನಾನು ಸಂಬಂಧ ಸರ್? ನೀವು ಸಂಬಂಧ ಇಲ್ಲ ಅಂದ್ರೆ ಮಾಡಬೇಡಿ, ನೀವು ಹೊರಟುಬಿಡಿ. ನಾನು ನಿಮ್ಗೆ ಕರೀದೇ ಇಲ್ಲ. ನಾನು ನಿಮ್ಗೆ ಕರೆದ್ನಾ? ನಮ್ ಡೆಲಿವರಿ ನಾನು ನಿಮ್ಗೆ ಕರೆದ್ನಾ? ಫೋನ್ ಮಾಡಿದ್ದೆ ಯಾರು? ನಾನು ನಿಮ್ಗೆ ಕರೆದ್ನಾ? ಇವಾಗ ಕರೆದ್ನಾ ನಾನು ನಿಮ್ನ? ಇಲ್ಲ ಅಲ್ವಾ? ನೀವು ಬರ್ಬೇಡಿ, ಸಂಬಂಧ ಇಲ್ಲ ಅಂದ್ರೆ ಹೇಳ್ಬಿಡಿ ಡೈರೆಕ್ಟ್ ಆಗಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಜನವರಿ 26, 27 ಮತ್ತು 28ರಂದು ಗಣರಾಜ್ಯೋತ್ಸವದ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ಭವ್ಯ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ವಿವಿಧ ಮಾದರಿಯ ಸೀರೆಗಳ ಮಾರಾಟ ವ್ಯವಸ್ಥೆ ಮಾಡಲಾಗಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದ ಪುರಾತನ ವಸ್ತುಗಳ ವಿಶೇಷ ಪ್ರದರ್ಶನವು ಆಕರ್ಷಣೆಯಾಗಿದ್ದು, ಸ್ಥಳೀಯ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಪರಿಚಯಿಸಲಾಗುತ್ತಿದೆ. ಹೂವುಗಳಿಂದ ಅಲಂಕರಿಸಿದ ವಿನ್ಯಾಸಗಳು ವೀಕ್ಷಕರ ಗಮನ ಸೆಳೆಯುತ್ತಿವೆ. ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆ ಈ ಪ್ರದರ್ಶನವನ್ನು ನೋಡಲು ಹೆಚ್ಚಿನ ಜನರು ಸೇರುವ ನಿರೀಕ್ಷೆಯಿದ್ದು, ಜಿಲ್ಲಾವಾಸಿಗಳು ಹಾಗೂ ಪ್ರವಾಸಿಗರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುವ ನಿರೀಕ್ಷೆಯಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ತಿಳಿಸಿದೆ. ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಫಲಪುಷ್ಪ ಪ್ರದರ್ಶನ ಯಶಸ್ವಿಗೊಳಿಸಲು ಸಹಕರಿಸಲು ಕೋರಿದೆ. ನಮಸ್ಕಾರ. ತಮಗೆಲ್ಲ ಗೊತ್ತಿದೆ, ಜನವರಿ 26, 2026ನೇ ಇಸ್ವಿಯಂದು ನಾವು 77ನೇ ಗಣರಾಜ್ಯ ದಿನವನ್ನು ಆಚರಣೆ ಮಾಡೋರಿದ್ದೀವಿ. ಸೊ ಅದಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಹ್ವಾನಿಸಿ ಶಿಸ್ತುಬದ್ಧವಾಗಿ ಎಂದಿನಂತೆ ಸಾಂಪ್ರದಾಯಿಕವಾಗಿ ಗಣರಾಜ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಅದೇ ದಿನ ಕಳೆದ ವರ್ಷ ಆಚರಣೆ ಮಾಡಿದಂತೆ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ಸಹ ಈ ಬಾರಿ ಆಯೋಜನೆ ಮಾಡಿದ್ವಿ. ಕಳೆದ ಬಾರಿ ಜನರ ಸ್ಪಂದನೆ, ಅವರ ಭಾಗವಹಿಸುವಿಕೆ ಇದನ್ನೆಲ್ಲ ನೋಡಿ ಮತ್ತಷ್ಟು ಉತ್ತಮ ಒಂದು ಅವಕಾಶ ಇದೆ ಅಂದ್ಬಿಟ್ಟು ಜನರ ಒಂದು ಪ್ರೇರಣೆಯಿಂದ ಈ ಬಾರಿ ಸ್ವಲ್ಪ ಮಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ನಮ್ಮ ತೋಟಗಾರಿಕೆ ಇಲಾಖೆ, ಉದ್ಯಾನ ಸಂಘ ಇತರ ಎಲ್ಲ ಅಧಿಕಾರಿಗಳು ಒಂದು ಸಲಹೆ ಕೊಟ್ಟಿದ್ದರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನ ಚಿಕ್ಕಮಗಳೂರು ಇಲ್ಲಿ ಗಣರಾಜ್ಯ ದಿನದಂದೇ ಗಣರಾಜ್ಯ ಕಾರ್ಯಕ್ರಮ ಮುಗಿದ ತಕ್ಷಣ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಜಾರ್ಜ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ತಾವು ಕಳೆದ ಬಾರಿ ನೋಡಿರ್ತೀರ ಫಲಪುಷ್ಪ ಪ್ರದರ್ಶನ ಹೇಗಿತ್ತು ಅಂತ. ಈ ವರ್ಷ ಅದಕ್ಕೆ ಮತ್ತಷ್ಟು ಸ್ವಲ್ಪ ಸೇರ್ಪಡೆ ಮಾಡಿ ಸ್ವಲ್ಪ ಮೀನಿಂಗ್ಫುಲ್ಲಾಗಿ, ಅರ್ಥಪೂರ್ಣವಾಗಿ ಆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಇರಲಿ ಅಂತ ಅನೇಕ ಒಂದು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖ ಕಾರ್ಯಕ್ರಮಗಳಾದಂಥ ಭದ್ರಬಾಲ್ಯ, ನಾದಲ್ವಕ್ಕ ಮತ್ತು ಇನ್ನಿತರ ಒಂದು ಥೀಮ್ಯಾಟಿಕ್ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡೋರಿದ್ದೀವಿ. ಹಾಗೆ ಸಾಲುಮರದ ತಿಮ್ಮಕ್ಕ, ಶಾರದಾಂಬೆ ಮೂರ್ತಿ ಹಾಗೂ ಕರ್ನಾಟಕ ನಕ್ಷೆ ಕೂಡ ಕಲಾಕೃತಿಗಳು ಕಂಡುಬರ್ತವೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಬಣ್ಣದ ಒಂದು ಹೂವಿನ ಕುಂಡಗಳೊಂದಿಗೆ ಶೃಂಗಾರ ಮಾಡೋರಿದ್ದೀವಿ. ಈ ಕೆಬಾನ ಮಾದರಿ ಇರುತ್ತೆ, ಪ್ರಾಣಿ ಪಕ್ಷಿಗಳ ಒಂದು ಮಾದರಿಗಳು, ಕೆತ್ತನೆಯ ಪ್ರದರ್ಶಿಕೆಗಳಿರ್ತವೆ. ಕಾಫಿ ಬೆಳೆ ನಮ್ಮ ಜಿಲ್ಲೆಯ ಪ್ರಮುಖ ಆಕರ್ಷಣೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಆರ್ಚನ್ನು ಸಹ ಮಾಡ್ತಾರೆ. ಸ್ಥಳೀಯವಾಗಿ ಬೆಳೆಯುವಂಥ ರೈತರ ಬೆಳೆಗಳನ್ನು ಸಹ ನಾವು ಪ್ರದರ್ಶನದಲ್ಲಿ ಇಡೋರಿದ್ದೀವಿ. ಜೊತೆಗೆ ಅಪರೂಪದ ವಿದೇಶಿ ಮತ್ತು ಅಪ್ರಧಾನ ಹಣ್ಣುಗಳಂತ ಏನಿರ್ತದೆ ಅದನ್ನು ಮತ್ತು ತರಕಾರಿಗಳನ್ನು ಪ್ರದರ್ಶನ ಮಾಡೋರಿದ್ದೀವಿ. ಖಾದ್ಯ ಪ್ರದರ್ಶನಕ್ಕೂ ಅವಕಾಶವನ್ನು ಕೊಟ್ಟಿರ್ತೀವಿ.
ಜಿಲ್ಲೆಯ ಪ್ರಮುಖ ಖಾದ್ಯಗಳನ್ನು ಸಿದ್ಧತೆ ಮಾಡಿಕೊಂಡು ಬಂದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಮತ್ತೊಂದು ವಿಶೇಷತೆ ಏನಂದರೆ, ಒಂದು ಮ್ಯೂಸಿಯಂ ಬಗ್ಗೆ ತಾವೆಲ್ಲ ಕೇಳಿರ್ತೀರ, ಅಪರೂಪದ ವಸ್ತುಗಳು, ಹಳೆಯ ವಸ್ತುಗಳನ್ನು ಸಂಗ್ರಹಣೆ ಮಾಡೋಂಥದ್ದು. ಆ ರೀತಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಏನು ಪುರಾತನ ಕಾಲದಿಂದ ವಸ್ತುಗಳು ಉಪಯೋಗಿಸ್ತಾ ಇದ್ರು, ನಾಣ್ಯಗಳಿದೆ, ಸಾಮಗ್ರಿಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಕರ್ಷಕವಾದ ಒಂದು ಮ್ಯೂಸಿಯಮನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಿರೋರಿಗೆ, ಜನರಿಗೆ ಇದನ್ನು ಪರಿಚಯ ಮಾಡ್ದಂಗೆ ಆಗುತ್ತೆ ಮತ್ತು ಅವರಿಗೆ ಕಲಿಯೋದಕ್ಕೆ ಉಪಯೋಗ ಕೂಡ ಆಗುತ್ತೆ. ಸೊ ತಮ್ಮೆಲ್ಲರ ಸಹಕಾರದಿಂದ ಜನರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಲುಪಿಸ್ಬೇಕು, ಹೆಚ್ಚು ಜನ ಬಂದು ನೋಡಬೇಕು. ಕಳೆದ ವರ್ಷವೇ 3.5 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಈ ವರ್ಷ ಅದರ 2ರಷ್ಟು ಶ್ರಮ ಹಾಕಿ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದರ 2ರಷ್ಟು 3ರಷ್ಟು ಜನ ಬಂದು ಅದನ್ನು ವೀಕ್ಷಣೆ ಮಾಡಿದ್ರೆ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆ ಹತ್ರ ಇರುವಂಥವ್ರು ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮಗೆ. ಸೊ ತಾವು ಕೂಡ ಇದನ್ನು ಹೆಚ್ಚು ಪ್ರಚಾರ ಮಾಡಿದ್ರೆ ಮತ್ತಷ್ಟು ಜನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಗಣರಾಜ್ಯೋತ್ಸವ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲೆಯ ಸೌಂದರ್ಯ, ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಒಂದೇ ವೇದಿಕೆಯಲ್ಲಿ ಬಿಂಬಿಸುವ ಕಾರ್ಯಕ್ರಮವೇ ಚೈತ್ರೋತ್ಸವವಾಗಿದೆ. ಕಳೆದ ವರ್ಷ ಕೇವಲ 3 ದಿನಗಳಲ್ಲಿ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಜನರು ಈ ಉತ್ಸವಕ್ಕೆ ಆಗಮಿಸಿದರು. ಚೈತ್ರೋತ್ಸವದಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖ ವೈಶಿಷ್ಟ್ಯಗಳು, ಸಂಸ್ಕೃತಿ, ಕಲಾ ಪ್ರದರ್ಶನಗಳು, ಆಹಾರ ಹಾಗೂ ಹಸ್ತಕಲಾ ವಸ್ತುಗಳು ಒಂದೇ ಸ್ಥಳದಲ್ಲಿ ಪ್ರದರ್ಶಿಸಲ್ಪಡುತ್ತವೆ. ಈ ಭವ್ಯ ಉತ್ಸವವನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ವತಿಯಿಂದ ಆಯೋಜಿಸಲಾಗುತ್ತಿದ್ದು, ಈ ಬಾರಿ ಕೂಡ ಹೆಚ್ಚಿನ ಜನಸಂದಣಿ ನಿರೀಕ್ಷಿಸಲಾಗಿದೆ. ಜಿಲ್ಲೆಗೆ ಪ್ರವಾಸೋದ್ಯಮ ಉತ್ತೇಜನ ನೀಡುವಲ್ಲಿ ಚೈತ್ರೋತ್ಸವ ಮಹತ್ವದ ಪಾತ್ರ ವಹಿಸಿದೆ. ಇದು ಜಿಲ್ಲೆ ಚೈತ್ರೋತ್ಸವ ಅಂತ ಅಂದರೆ, ನಾನು ಲಾಸ್ಟ್ ಇಯರು ತಮಗೆಲ್ಲ ಹೇಳಿದ್ದೆ, ಚಿಕ್ಕಮಗಳೂರು ಇಸ್ ವೆರಿ ಬ್ಯೂಟಿಫುಲ್. ಕಣ್ಣಿಗೆ ಒಂದು ಹಬ್ಬ ಇದು. ಸೊ ಚೈತ್ರೋತ್ಸವ ಅಂದರೆ ನಮ್ಮ ಜಿಲ್ಲೆಯ ಹಿರಿಮೆ ಆಗಿರುವಂಥ ಈ ನೇಚರ್ನ ಬಿಂಬಿಸ್ಲಿಕ್ಕೆ ಅಂತಲೇ ಇರೋದು. ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇನ್ಫ್ಯಾಕ್ಟ್ ಎಲ್ಲ MLAಗಳು, MP ಅವರು 2 MP MLCಗಳು ಎಲ್ಲರೂ ಸಹ ಇದಕ್ಕೆ ಉತ್ಸುಕರಾಗಿದ್ದಾರೆ. ಅವರು ಇದಕ್ಕೆ ಸಪೋರ್ಟ್ ತೋರಿಸಿದ್ದಾರೆ. ನಮ್ಮೆಲ್ಲ ಜಿಲ್ಲೆಗಳು, ಇಡೀ ಜಿಲ್ಲಾದ್ಯಂತ ಈ ಒಂದು ಏನಿದೆ ಇನ್ಫಾರ್ಮೇಷನ್ ಅದನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಏಕೆಂದರೆ ಫ್ಲವರ್ ಶೋ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಒಂದು ತಾಲೂಕು ಅಥವಾ ಒಂದು ಜಾಗಕ್ಕೆ ಅಂತಲ್ಲ, ನಮ್ಮ ಇಡೀ ಜಿಲ್ಲೆನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಇದು ಜಿಲ್ಲೆಯ ಒಂದು ಏನಂತಾರೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಹಾಕಿರುವ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಮ್ಜಿ ಯೋಜನೆ ಕುರಿತು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಯೋಜನೆಯನ್ನು ಅರ್ಥ ಮಾಡಿಕೊಳ್ಳದೆ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸಲಾಗಿದೆ ಎಂದು ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು. ಮನರೇಗಾ ಕೋಟ್ಯಂತರ ಕೂಲಿ ಕಾರ್ಮಿಕರಿಗೆ ಉಪಯೋಗವಾಗಬೇಕಾದ ಯೋಜನೆಯಾಗಿದ್ದರೂ ವಾಸ್ತವದಲ್ಲಿ ಕಾಂಟ್ರಾಕ್ಟರ್ಗಳು ಹಣ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದಲೇ ರಾಮ್ಜಿ ಯೋಜನೆ ತರಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಯೋಜನೆಯ ತಾಂತ್ರಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳದೆ ಸುಳ್ಳು ಪ್ರಚಾರ ಮಾಡಲಾಗುತ್ತಿದೆ ಎಂದ ಅವರು, ನಾವು ಓದಿಕೊಂಡಿದ್ದೇವೆ, ಬೇಕಾದರೆ ಈ ವಿಚಾರದಲ್ಲಿ ಡಿಬೇಟ್ಗೆ ಬರಲು ಕಾಂಗ್ರೆಸ್ಗೆ ಸವಾಲು ಹಾಕಿದರು. ಮನ್ರೇಗಾ ಹೆಸರು ಚೇಂಜ್ ಆಗೋಯ್ತು, VBG ರಾಮ್ಜಿ ಮಾಡಿಬಿಟ್ರು ಅಂತ ಏನಾದ್ರೂ ಫುಲ್ ಫಾರ್ಮ್ ಗೊತ್ತಿದ್ಯಾ? ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅರ್ಥ ಮಾಡ್ಕೊಂಡಿದ್ದಾರಾ? ಮನ್ರೇಗಾ ಲಕ್ಷಾಂತರ ಕೋಟಿ ಇವತ್ತು ಏನು ಕೂಲಿ ಕಾರ್ಮಿಕರ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅವ್ರ ಕೈ ತುಂಬ ಕೆಲಸ ಸಿಕ್ಕಲಿ, ಅವರು ಬದುಕು ಕಟ್ಕೊಳ್ಳಿ ಅಂತಕ್ಕಂಥದ್ದು ಮನ್ರೇಗಾ ಸ್ಕೀಮಲ್ಲಿ ಒಂದು ಪಾಲಿಸಿ ಇರ್ತಕ್ಕಂಥದ್ದು. ಆದರೆ ಎಷ್ಟು ಜನ ಪಾಪ ಕೂಲಿ ಕಾರ್ಮಿಕರು ಇವತ್ತು ನಿಜಕ್ಕೂ ಕೂಡ ಇದರಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದೀರಿ? ಅವ್ರ ಹೆಸರಲ್ಲಿ ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಸುಳ್ಳು ಬಿಲ್ ಮಾಡಿ ದುಡ್ಡು ವಸೂಲಿ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಹಲವಾರು ಸರ್ಕಾರದಲ್ಲಿ ನಡೆದೋಗವೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು VBG ರಾಮ್ಜಿನಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣ ಸ್ಕೀಮ್ ಏನಿದೆ, ಆ ಸ್ಕೀಮ್ನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ಅಲ್ಲೆಲ್ಲೋ ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗೆದುಬಿಟ್ರು ಅಂತ ಸುಮ್ಮನೆ ಸುಳ್ಳು ಅಪಪ್ರಚಾರ ಮಾಡೋದು. ನೋಡಿ, ಇದರಿಂದ ಬೇಕಾದ್ರೆ ಡಿಬೇಟ್ಗೆ ನಾವೆಲ್ಲ ರೆಡಿ ಇದ್ದೀವಿ, ನಾವು ಓದ್ಕೊಂಡಿದ್ದೀವಿ ವಿಚಾರಗಳನ್ನ. ಬರೋದಿದೆ, ಕಾಂಗ್ರೆಸ್ ಪಕ್ಷದವರು ಬರಲಿ, ಕೂತ್ ಚರ್ಚೆ ಮಾಡೋಣ, ಜನಗಳ ದಿಕ್ಕು ತಪ್ಪಿಸ್ತದ ಬೇಡ ಅಷ್ಟೇ. 2 ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ ಸಂದರ್ಭದಲ್ಲಿ ಆಡಳಿತ ಪಕ್ಷದಿಂದ ಅವರಿಗೆ ಅಗೌರವ ತೋರಿರುವುದು ಖಂಡನೀಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದರು. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಹಾಕಿಕೊಳ್ಳಲು ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಅದಕ್ಕಾಗಿ ಸದನವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತಹ ಕೆಲಸ ಮಾಡಿದೆ ಎಂದು ಆರೋಪಿಸಿದ ಅವರು, ಈ ರೀತಿಯ ನಡೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತದ್ದಾಗಿದೆ ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದು, ಇದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ವಿಜಯೇಂದ್ರ ಹೇಳಿದರು. 2 ಸದನದ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಸದನದ ಒಳಗಡೆ
ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ? ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ದುರ್ದೈವ ಇದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರ ವಿರುದ್ಧ ಹೊರಟ ಆಡಳಿತ ಪಕ್ಷ ಕೈಪಡೆ ರಣಕಹಳೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಬೀದಿಗೆ ಇಳಿದ ಕಾಂಗ್ರೆಸ್, ಭಾರೀ ಪ್ರತಿಭಟನೆ. ತಹಸೀಲ್ದಾರ್ ವಿರುದ್ಧ ಕೆಲಸದ ಒತ್ತಡ ಹಾಗೂ ಮಾನಸಿಕ ಕಿರುಕುಳ ಆರೋಪ. ಬೇಲೂರು ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರ್ ಆತ್ಮಹತ್ಯೆಗೆ ಯತ್ನ. ಮಹಾತ್ಮ ಗಾಂಧಿ ಹೆಸರಿನ ಅಪಪ್ರಚಾರ ಬಿಡಿ. ಜಿ ರಾಮ್ಜಿ ಅರ್ಥ ಮಾಡಿಕೊಂಡಿದ್ದೀರಾ? ಡಿಬೇಟ್ಗೆ ಬರಲಿ ಕಾಂಗ್ರೆಸ್. ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಓಪನ್ ಚಾಲೆಂಜ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.